ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಭಾರತ ತಂಡ ಯುಎಸ್ಎ ವಿರುದ್ಧ ಮೊದಲನೇ ಪಂದ್ಯದಲ್ಲಿ ಆದರೆ ಗೆದ್ದು ಬೀಗಿದೆ ವಿಶ್ವಕಪ್ 2026ರ ಮೊದಲನೇ T20 ಪಂದ್ಯದಲ್ಲಿ. ಹೌದು ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತೇ ಇರಬಹುದು ನಮ್ಮ ಭಾರತ ತಂಡ ಬಂದ್ಬಿಟ್ಟು ಈ ಪಂದ್ಯದಲ್ಲಿ ಎಷ್ಟು ಸ್ಟ್ರಗಲ್ ಮಾಡಿತು ಬ್ಯಾಟಿಂಗ್ ನಲ್ಲಿ ಅಂತ ಎಲ್ಲರಿಗೂ ಕೂಡ ಗೊತ್ತಾಗಿದೆ. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ಪ್ರತಿಯೊಬ್ಬ ಆಟಗಾರನು ಕೂಡ ಕೈ ಕೊಡ್ತಾನೆ. ಆದ್ರೆ ನಾಯಕ ಸೂರ್ಯಕುಮಾರ್ ಯಾದವ್ ಮಾತ್ರ ಭಾರತ ತಂಡವನ್ನು ಮೇಲೆತ್ತಿಡಿದು ಭಾರತ ತಂಡಕ್ಕೆ ಗೆಲುವಾದರೆ ತಂದು ಕೊಡ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಇದರ ಬಗ್ಗೆ ಮಾತನಾಡಿದಂತ ನಮ್ಮ ಮಾಜಿ ನಾಯಕ ರೋಹಿತ್ ಶರ್ಮಾ ಮತ್ತು ಪಾಕಿಸ್ತಾನದ ದಿಗ್ಗಜ ಆಲ್ರೌಂಡರ್ ಶಾಹಿದ್ ಅಫ್ರಿದಿ ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿ ಮತ್ತು ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ಈ ಪಂದ್ಯದ ಬಗ್ಗೆನೂ ಕೂಡ ಮಾತಾಡೋದಾಯ್ತು ಅಂತಂದ್ರೆ, ಈ ಪಂದ್ಯದಲ್ಲಿ ನಾವೆಲ್ಲ ಅಂದುಕೊಂಡಿದ್ದೆವು, ಎಲ್ಲ ಇಡೀ ಭಾರತದ ಅಭಿಮಾನಿಗಳೇ ಅಂದುಕೊಂಡಿದ್ದೆವು ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಭರ್ಜರಿಯಾಗಿ ಗೆಲ್ಲುತ್ತೆ ಮತ್ತು 250-300 ರನ್ ಕ್ರಾಸ್ ಮಾಡುತ್ತೆ. ನಮ್ಮ ಬ್ಯಾಟರ್ಸ್ ತುಂಬಾನೇ ಫಾರ್ಮ್ ನಲ್ಲಿ ಇದ್ದಾರೆ. ಆ ಕಾರಣದಿಂದಾಗಿ ಇಶಾನ್ ಕಿಶನ್, ಅಭಿಷೇಕ್ ಶರ್ಮಾ ಪಕ್ಕ ಈ ಮ್ಯಾಚ್ ಅಲ್ಲಿ ಸಿಡಿದೆದ್ದೇಳೋದು ಪಕ್ಕ ಅಂತ ನಾವೆಲ್ಲ ಅಂದುಕೊಂಡಿದ್ದೆವು. ಹೌದು, ಅಭಿಷೇಕ್ ಶರ್ಮಾ ಅವರು ಯಾವ ತರ ಆಡ್ತಾರೆ ಮತ್ತು ಎಂತ ಬ್ಯಾಟರ್ ಅಂತ ಎಲ್ಲರಿಗೂ ಕೂಡ ಗೊತ್ತಾಗಿದೆ. ಆದ್ರೆ ಈ ಪಂದ್ಯದಲ್ಲೂ ಕೂಡ ಮೊದಲನೇ ಬಾಲ್ ನಿಂದನೂ ಅಟ್ಯಾಕ್ ಮಾಡಕಾದ್ರೆ ಹೋದ್ರು. ಆದ್ರೆ ಅಭಿಷೇಕ್ ಶರ್ಮಾ ಆಡಿದ್ರೆ 0ಗೆ ಔಟ್ ಆಗಿರ್ಬೇಕು, ಇಲ್ಲ ಆಡಿದ್ರೆ ಸೆಂಚುರಿ ಗಂಟ ಆಡಿರ್ಬೇಕು, ಆ ತರ ಪ್ಲೇಯರ್. ಆ ಕಾರಣದಿಂದಾಗಿ ಇವತ್ತಿನ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಮತ್ತೊಮ್ಮೆ ಫೈಲ್ ಆದ್ರು ಮತ್ತು ಮತ್ತೆ 0 ರನ್ಗೆ ಆದ್ರೆ ಔಟ್ ಆಗ್ತಾರೆ. ಇನ್ನು ಇಶಾನ್ ಕಿಶನ್ ಮೇಲೆ ತುಂಬಾನೇ ಭರವಸೆ ಆದ್ರೆ ಇಟ್ಟಿದ್ರು ಇಡೀ ಇಂಡಿಯನ್ ಫ್ಯಾನ್ಸ್. ಹೌದು ಸ್ನೇಹಿತರೆ, ಇಶಾನ್ ಕಿಶನ್ ಅವರು ಇವತ್ತಿನ ಪಂದ್ಯದಲ್ಲಿ ಅದ್ಭುತವಾಗಿ ಕಮ್ ಬ್ಯಾಕ್ ಮಾಡಿ ಎಂತೆಂತ ಇನ್ನಿಂಗ್ಸ್ ಗಳನ್ನೆಲ್ಲ ಆಡಿದ್ದಾರೆ. ಈ ಪಂದ್ಯದಲ್ಲಿ ವಿಶ್ವಕಪ್ ನ ಮೊದಲನೇ ಪಂದ್ಯದಲ್ಲಿ ಪಕ್ಕ ಸಿಡಿದೆದ್ದೇಳೋದು ಪಕ್ಕ ಅಂತಂದು ಇಶಾನ್ ಕಿಶನ್ ಮೇಲೆ ತುಂಬಾನೇ ನಂಬಿಕೆ ಆದ್ರೆ ಇಟ್ಟಿದ್ರು. ಹೌದು, 16 ಬಾಲ್ಗಳಲ್ಲಿ 20 ರನ್ ಆಡ್ತಾರೆ ಮತ್ತು ಸ್ವಲ್ಪ ಸ್ಟ್ರಗಲ್ ಆದ್ರೆ ಮಾಡಿದ್ರು. ಆ ಕಾರಣದಿಂದಾಗಿ ಇವತ್ತಿನ ಪಂದ್ಯದಲ್ಲಿ ಇಶಾನ್ ಕಿಶನ್ ಅವರು 20 ರನ್ ಆಡಿ ಔಟ್ ಆಗ್ತಾರೆ. ಈ ಒಂದು ಪಂದ್ಯ ಒಂದು ಬ್ಯಾಡ್ ಪಂದ್ಯ ಆದ್ರೆ ನೆಕ್ಸ್ಟ್ ಪಂದ್ಯದಲ್ಲಿ ಕಮ್ ಬ್ಯಾಕ್ ಮಾಡ್ತಾರೆ ಮತ್ತು ಬಿಗ್ಗೆಸ್ಟ್ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಆದ್ರೆ ಮಾಡಿದ್ದಾರೆ ಇಶಾನ್ ಕಿಶನ್ ಅವರದ್ದು. ಇನ್ನು ತಿಲಕ್ ವರ್ಮಾ ಬಗ್ಗೆ ಮಾತಾಡೋದೇ ಬೇಡ. ವಾಂಕಡೆ ಸ್ಟೇಡಿಯಂ ಅಂತ ಬಂದಾಗ ತಿಲಕ್ ವರ್ಮಾ ಅಲ್ಲಿ ಅಬ್ಬರಿಸೋದು ಪಕ್ಕ. ಯಾವ ತರ ಆಡಿರ್ತಾರೆ ಹೋದ ವರ್ಷ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಪಾಕಿಸ್ತಾನ ವಿರುದ್ಧ ತಿಲಕ್ ವರ್ಮಾ ಅಂತ ಎಲ್ಲರೂ ನೋಡಿದ್ದಾರೆ. ಆ ಕಾರಣದಿಂದಾಗಿ ತಿಲಕ್ ವರ್ಮಾ ಮೇಲೆ ತುಂಬಾನೇ ನಂಬಿಕೆ ಇಟ್ಟಿದ್ರು ಈ ಪಂದ್ಯದಲ್ಲಿ. ತಿಲಕ್ ವರ್ಮಾನು ಕೂಡ 25 ರನ್ ಆಡಿ ಔಟ್ ಆಗ್ತಾರೆ. ಇನ್ನು ಶಿವಮ್ ದುಬೆ 0 ರನ್ಗೆ ಔಟ್ ಆದ್ರೆ ರಿಂಕು ಸಿಂಗ್ ಕೂಡ ಇವತ್ತಿನ ಪಂದ್ಯದಲ್ಲಿ 14 ಬಾಲ್ಗಳಲ್ಲಿ 6 ರನ್ ಆಡಿ ಔಟ್ ಆಗ್ತಾರೆ. ರಿಂಕು ಸಿಂಗ್ ಈ ತರ ಆಡ್ತಾರೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅದು 14 ಬಾಲ್ಗಳಲ್ಲಿ 6 ರನ್ ಆಡಿ ಔಟ್ ಆಗ್ತಾರೆ. ಇನ್ನು ನಮ್ಮ ಕುಂಪು ಪಾಂಡೆ ಕೂಡ 6 ಬಾಲ್ಗಳಲ್ಲಿ 5 ರನ್ ಆಡಿ ಔಟ್ ಆಗ್ತಾರೆ. ಆನಂತರ ಬಂದಂತ ಅಕ್ಷರ್ ಪಟೇಲ್ ಅವರು 11 ಬಾಲ್ಗಳಲ್ಲಿ 14 ರನ್ ಆಡಿ ಔಟ್ ಆಗ್ತಾರೆ. ಇವರೆಲ್ಲ ಬ್ಯಾಟರ್ ಗಳನ್ನೆಲ್ಲ ರನ್ ನೋಡಿದ್ರೆ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು 100 ರನ್ ಕ್ರಾಸ್ ಆಗೋದು ಕೂಡ ಡೌಟ್ ಇತ್ತು ಅಂತಾನೆ ಹೇಳ್ಬೋದು. ಆದ್ರೆ ನಾಯಕ ಸೂರ್ಯಕುಮಾರ್ ಯಾದವ್ ಮಾತ್ರ ಒಂಟಿ ಕೈಲೇ ತಂಡವನ್ನು ಮೇಲೆತ್ತಿ 160ರ ಗಡಿ ಕೂಡ ದಾಟಿಸ್ತಾರೆ. ಇಲ್ಲಿ ಒಂದೇನಪ್ಪ ಅಂತಂದ್ರೆ ಮೋಸ್ಟ್ ಡೇಂಜರಸ್ ತಂಡ ಅನ್ನೋಕೆ ಮತ್ತೊಮ್ಮೆ ಪ್ರೂವ್ ಆಯ್ತು ನಮ್ಮ ಟೀಮ್ ಇಂಡಿಯಾ. ಹೌದು, 8 ಜನ ಬ್ಯಾಟರ್ಸ್ ಅಲ್ಲಿ ಒಬ್ಬ ಬ್ಯಾಟರ್ ಸಿಡಿದಿದ್ದರೂ ಕೂಡ ನಮ್ಮ ಭಾರತ ತಂಡ 150 ಕ್ರಾಸ್ ಮಾಡೋದು ಪಕ್ಕಂತ ಮತ್ತೊಮ್ಮೆ ಪ್ರೂವ್ ಆಯ್ತು. ಆ ಕಾರಣದಿಂದಾಗಿ ಇವತ್ತಿನ ಪಂದ್ಯದಲ್ಲಿ ನಾಯಕ ಸೂರ್ಯಕುಮಾರ್ ಯಾದವ್ ಅವರು 84 ರನ್ ಆಡಿ ಅಮೋಘ ಪ್ರದರ್ಶನ ಆದ್ರೆ ಕೊಡ್ತಾರೆ. ಇನ್ನು ಪಂದ್ಯ ಮುಗಿದ ಬಳಿಕ ಮತ್ತು ಪಂದ್ಯ ಗೆದ್ದ ಬಳಿಕ ನಮ್ಮ ಭಾರತ ತಂಡ ಯುಎಸ್ಎ ವಿರುದ್ಧ ಗೆದ್ದ ಬಳಿಕ ಮಾತನಾಡಿದಂತಹ ನಮ್ಮ ಮಾಜಿ ನಾಯಕ ರೋಹಿತ್ ಶರ್ಮಾ ಮತ್ತು ಪಾಕಿಸ್ತಾನದ ದಿಗ್ಗಜ ಆಲ್ರೌಂಡರ್ ಶಾಹಿದ್ ಅಫ್ರಿದಿ ಏನೆಲ್ಲ ಮಾತಾಡಿದ್ರು ಅಂತಂದ್ರೆ, ಮೊದಲಿಗೆ ರೋಹಿತ್ ಶರ್ಮಾ ಬಗ್ಗೆ ಮಾತಾಡೋಣ. ರೋಹಿತ್ ಶರ್ಮಾ ಏನೆಲ್ಲ ಮಾತಾಡಿದ್ರು ನಮ್ಮ ಟೀಮ್ ಇಂಡಿಯಾದ ಬಗ್ಗೆ ಅಂತಂದ್ರೆ, ಹೌದು, ಇವತ್ತಿನ ಪಂದ್ಯದಲ್ಲಿ ಟೀಮ್ ಇಂಡಿಯಾ ನಾನು ಯಾವ ತರ ಆಡ್ತಾ ಇದ್ದಾರೆ ಅಂತ ನನಗೆ ಅಚ್ಚರಿ ಆಯ್ತು. ಯಾಕಂತಂದ್ರೆ ಪವರ್ ಪ್ಲೇ ನಲ್ಲಿ 4 ವಿಕೆಟ್ ಆದ್ರೆ ಕಳ್ಕೊಳ್ತಾರೆ. ಏನ್ ಆಗ್ತಾ ಇದೆ ಟೀಮ್ ಇಂಡಿಯಾದ ಬ್ಯಾಟರ್ಸ್ ಏನ್ ಮಾಡ್ತಾ ಇದ್ದಾರೆ ಅಂತ ನನಗೂ ಕೂಡ ಸ್ವಲ್ಪ ಅಚ್ಚರಿ ಆಯ್ತು ಮತ್ತು ಅಚ್ಚರಿ ಸಂಗತಿ ಅನಿಸಿತು ಅಂತಾನೆ ಹೇಳ್ಬೋದು. ಆದ್ರೆ ಸೂರ್ಯ ಇರೋ ತನಕ ನನಗೆ ನಂಬಿಕೆ ಆದ್ರೆ ಇತ್ತು. ಸೂರ್ಯನ ಬಗ್ಗೆ ನನಗೆ ಗೊತ್ತಿದೆ ಮತ್ತು ಅವನ ಎಬಿಲಿಟಿ ಬಗ್ಗೆ ನನಗೆ ತುಂಬಾನೇ ಚೆನ್ನಾಗಿ ಗೊತ್ತಿದೆ. ಆ ಕಾರಣದಿಂದಾಗಿ ಸೂರ್ಯ ಇರೋ ಗಂಟನು ನಮ್ಮ ಭಾರತ ತಂಡ ಸೋಲೋದಿಲ್ಲ ಮತ್ತು ಅಷ್ಟು ಈಸಿಯಾಗಿ ರನ್ಗೆ ಕಡಿವಾಣ ಹಾಕಲು ಸಾಧ್ಯವಿಲ್ಲ ಅಂತಂದು ನಾನು ಅಂದುಕೊಂಡಿದ್ದೆ. ಅದೇ ತರ ಸೂರ್ಯ ಅವರು ಪ್ರೂವ್ ಮಾಡಿ ತೋರಿಸಿದ್ದಾರೆ ಎಂದು ರೋಹಿತ್ ಶರ್ಮಾ ಆದ್ರೆ ಹೇಳಿದ್ದಾರೆ. ಹೌದು, ಇವತ್ತಿನ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಗೆದ್ದಿದೆ. ಇನ್ನು ಮುಂದಿನ ಪಂದ್ಯದಲ್ಲಿ ತುಂಬಾನೇ ಸ್ಟ್ರಾಂಗ್ ಕಂಬ್ಯಾಕ್ ಮಾಡಿ ಗೆಲ್ಲುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ ಮತ್ತು 200 ರನ್ ಮೇಲೆ ಹೊಡಿತಾರೆ ಅಂತ ಅಂದುಕೊಂಡಿದ್ದೇನೆ ಅಂತಂದು ಮಾಜಿ ನಾಯಕ ರೋಹಿತ್ ಶರ್ಮಾ ಆದ್ರೆ ಹೇಳಿದ್ದಾರೆ. ಆನಂತರ ಪಾಕಿಸ್ತಾನದ ಮಾಜಿ ಆಲ್ರೌಂಡರ್ ಆಗಿರುವಂತಹ ಶಾಹಿದ್ ಅಫ್ರಿದಿ ಕೂಡ ನಮ್ಮ ಭಾರತದ ಬಗ್ಗೆ ಆದ್ರೆ ಮಾತಾಡಿದ್ದಾರೆ. ಹೌದು, ಇವತ್ತಿನ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಪರ್ಫಾರ್ಮ್ ಮಾಡಿ ನನಗೆ ತುಂಬಾನೇ
ಜೋಕಿಂಗ್ ಅನಿಸ್ತಾ ಇತ್ತು. ಯಾಕಂತಂದ್ರೆ ಒಬ್ಬ ಬ್ಯಾಟರ್ ಕೂಡ ಆಡ್ತಾ ಇರಲಿಲ್ಲ. ಆದ್ರೆ ಈ ಸೂರ್ಯಕುಮಾರ್ ಯಾದವ್ ಬಂದ್ಬಿಟ್ಟು ಈ ತರ ಆಡ್ತಾರೆ ಅಂತ ಅಂದುಕೊಂಡಿರಲಿಲ್ಲ ಮತ್ತು ನಾಯಕನ ಆಟ ಮತ್ತು ಪಾತ್ರ ಆದ್ರೆ ತೋರಿಸಿದ್ದಾರೆ. ಸೂರ್ಯಕುಮಾರ್ ಯಾದವ್ ಒಂದು ಸಾಹಿತ್ಯ ಪ್ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ಯಾರ್ಸಪ್ ಕೊಡ್ಲೇಬೇಕು ಮತ್ತು ನಾನು ಮೆಚ್ಚುತ್ತೇನೆ ಈ ತಂಡವನ್ನು ನೋಡಿ ಮತ್ತು ಭಾರತ ತಂಡವನ್ನು ಹೊಗಳಿದರೂ ತಪ್ಪಿಲ್ಲ ಮತ್ತು ಆ ತರ ತಂಡವಾಗಿದೆ ಮತ್ತು ಭಾರತ ತಂಡಕ್ಕೆ ಔಟ್ ಆಫ್ 10 ಕೊಟ್ಟರು ತಪ್ಪಿಲ್ಲ ಈ ವರ್ಲ್ಡ್ ಕಪ್ ಅಲ್ಲಿ ಅಂತಂದು ಶಾಹಿದ್ ಅಫ್ರಿದಿ ಆದ್ರೆ ಹೇಳಿದ್ದಾರೆ. ಇನ್ನು ಭಾರತ ತಂಡ ಈ ಬಾರಿ ಟ್ರೋಫಿ ಗೆಲ್ಲೋದು ನನಗೆ ಕಾಣಿಸ್ತಾ ಇದೆ ಮತ್ತು ಫೈನಲ್ಗಂತೂ ಭಾರತ ತಂಡ ಹೋಗುತ್ತೆ ಎಂದು ಪಾಕಿಸ್ತಾನದ ಮಾಜಿ ದಿಗ್ಗಜ ಆಗಿರುವಂತ ಶಾಹಿದ್ ಅಫ್ರಿದಿ ಅವರಾದ್ರೆ ಹೇಳಿದ್ದಾರೆ. ಇನ್ನು ನಮ್ಮ ಭಾರತ ಮತ್ತು USA ನಡುವಿನ ಈ ಮೊದಲನೇ ವಿಶ್ವಕಪ್ನ T20 2026 ವಿಶ್ವಕಪ್ನ ಪಂದ್ಯದ ಹೈಲೈಟ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಭಾರತ ಮತ್ತು USA ನಡುವಿನ 2026 ವಿಶ್ವಕಪ್ನ ಮೊದಲನೇ ಪಂದ್ಯದ ಹೈಲೈಟ್ಸ್ ಬಗ್ಗೆ ಆದ್ರೆ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಪಂದ್ಯದಲ್ಲಿ ಮಿಯಾ ಮ್ಯಾಜಿಕ್ ಮತ್ತು ಸೂರ್ಯಕುಮಾರ್ ಯಾದವ್ ಬೆಂಕಿ ಬ್ಯಾಟಿಂಗ್ ಹೇಗಿತ್ತಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಮುಂಬೈನ ವಾಂಖೇಡೆ ಕ್ರೀಡಾಂಗಣದಲ್ಲಿ ಶನಿವಾರ ನಡೆದ T20 ವಿಶ್ವಕಪ್ನ ತನ್ನ ಮೊದಲನೇ ಪಂದ್ಯದಲ್ಲಿ ಭಾರತ ತಂಡ 29 ರನ್ಗಳ ಸುಲಭ ಜಯ ಆದ್ರೆ ಸಾಧಿಸಿದೆ. ಇನ್ನು ಈ ಗೆಲುವಿನ ಮೂಲಕ ಅಂಕಪಟ್ಟಿಯಲ್ಲಿ ಖಾತೆ ತೆರೆದಿದೆ ಅಂತಾನೆ ಹೇಳ್ಬೋದು. ಇನ್ನು ಕ್ರಿಕೆಟ್ ಶಿಶು ಅಮೆರಿಕ ವಿರುದ್ಧ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ನಿರೀಕ್ಷಿತ ಬ್ಯಾಟಿಂಗ್ ಪ್ರದರ್ಶನ ತೋರುವಲ್ಲಿ ಎಡವಿತ್ತು. ಆದರೆ ನಾಯಕ ಸೂರ್ಯಕುಮಾರ್ ಯಾದವ್ ಅಜಯ್ 84 ರನ್ ಆಡಿ ಏಕಾಂಗಿ ಹೋರಾಟದ ನೆರವಿನಿಂದ ಭಾರತ ತಂಡ 20 ಓವರ್ಗಳಲ್ಲಿ 9 ವಿಕೆಟ್ ಕಳೆದುಕೊಂಡು 161 ರನ್ ಆದ್ರೆ ಗಳಿಸಿತು. ಇನ್ನು ಈ ಸಾಧಾರಣ ಗುರಿಯನ್ನು ಬೆನ್ನತ್ತಿದ ಅಮೆರಿಕ ತಂಡ ಭಾರತೀಯ ಬೌಲರ್ಗಳ ದಾಳಿಗೆ ಉತ್ತರಿಸಲಾಗದೆ ತತ್ತರಿಸಿ 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 132 ರನ್ಗಳ ಆಗುವಷ್ಟರಲ್ಲಿ ಆಲ್ಔಟ್ ಕೂಡ ಆಯಿತು ಮತ್ತು ಸೋಲಪ್ಪಿಕೊಂಡಿತಂತ ಹೇಳ್ಬೋದು. ಹೌದು ಸ್ನೇಹಿತರೆ, 162 ರನ್ಗಳ ಬೆನ್ನತ್ತಿದ USA ತಂಡ ಭಾರತದಂತೆಯೇ ಪವರ್ ಪ್ಲೇ ನಲ್ಲೇ ಕುಸಿತ ಕಂಡಿತು. ಎರಡನೇ ಓವರ್ ನಲ್ಲಿ 8 ರನ್ಗಳ ಆಗುವಷ್ಟರಲ್ಲಿ ಸ್ಫೋಟಕ ಬ್ಯಾಟರ್ ಆಂಡ್ರಿಸ್ ಗೋಸ್ ಅವರು ಮೊಹಮ್ಮದ್ ಸಿರಾಜ್ ಬೌಲಿಂಗ್ ನಲ್ಲಿ ತಿಲಕ್ ವರ್ಮಗೆ ಕ್ಯಾಚ್ ನೀಡಿ ಔಟ್ ಆದರು. ಮತ್ತೆ ಮೂರನೇ ಓವರ್ ನಲ್ಲಿ ಖಾತೆ ತೆರೆಯದೆ ಹರ್ಷದೀಪ್ ಬೌಲಿಂಗ್ ನಲ್ಲಿ ದುಬೈಗೆ ಕ್ಯಾಚ್ ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, 4ನೇ ಓವರ್ ನಲ್ಲಿ ಸಾಯಿ ತೇಜ ರೆಡ್ಡಿ ಮುಕ್ಕಮಲ್ಲ 7 ಎಸೆತಗಳಲ್ಲಿ ಕೇವಲ 2 ರನ್ ಗಳಿಸಿ ಸಿರಾಜ್ಗೆ 2ನೇ ಬಲಿಯಾದರು. ಇನ್ನು ಪವರ್ ಪ್ಲೇ ನಲ್ಲಿ ಅಮೆರಿಕ ತಂಡ 3 ವಿಕೆಟ್ ಕಳೆದುಕೊಂಡು 31 ರನ್ ಗಳಿಸಿತ್ತು. ಅನಂತರ ಒಂದಾದ ಮಿಲಂದ್ ಕುಮಾರ್ ಹಾಗೂ ಸಂಜಯ್ ಕೃಷ್ಣಮೂರ್ತಿ 58 ರನ್ಗಳ ಜೊತೆ ಆಟ ನಡೆಸಿದರು. ಇನ್ನು ಈ ಅಪಾಯಕಾರಿ ಜೋಡಿಯನ್ನ ವರುಣ್ ಚಕ್ರವರ್ತಿ ಬ್ರೇಕ್ ಮಾಡಿದರು. 34 ಬಾಲ್ಗಳಲ್ಲಿ 34 ರನ್ ಗಳಿಸಿದ್ದ ಮಿಲಂದ್ ಕುಮಾರ್ ನನ್ನ ಸ್ಟಂಪ್ ಬಲೆಗೆ ಬೀಳಿಸಿದ್ರಂತ ಹೇಳ್ಬೋದು ವರುಣ್ ಚಕ್ರವರ್ತಿ. ಇನ್ನು ಮಿಂಚಿದ ಭಾರತೀಯ ಬೌಲರ್ಸ್. ಹೌದು ಸ್ನೇಹಿತರೆ, ಆನಂತರ USA ತಂಡಕ್ಕೆ ಚೇತರಿಕೆ ಕಾಣಲು ಸಾಧ್ಯವೇ ಆಗಲಿಲ್ಲ. ಅಕ್ಷರ್ ಪಟೇಲ್ ತಮ್ಮ ಇನ್ನಿಂಗ್ಸ್ ನ ಕೊನೆಯ ಓವರ್ ನಲ್ಲಿ 31 ಬಾಲ್ಗಳಲ್ಲಿ 1 4 ಮತ್ತು 2 ಸಿಕ್ಸರ್ಗಳ ಸಹಿತ 37 ರನ್ ಗಳಿಸಿದ್ದ ಸಂಜಯ್ ಕೃಷ್ಣಮೂರ್ತಿ ವಿಕೆಟ್ ಪಡೆದರು. ಆನಂತರ ಎಸೆತದಲ್ಲಿ ಹರ್ಮಿತ್ ಸಿಂಗ್ ರನ್ನು ಪೆವಿಲಿಯನ್ ಗಟ್ಟುವ ಮೂಲಕ ಭಾರತಕ್ಕೆ ಗೆಲುವು ಖಚಿತ ಮಾಡಿಕೊಂಡರಂತಾನೆ ಹೇಳ್ಬೋದು. ಇನ್ನು ಶುಭಂ ರಂಜನ್ ಕೊನೆಯಲ್ಲಿ ಅಬ್ಬರಿಸಿ ಸೋಲಿನ ಅಂತರವನ್ನು ತಗ್ಗಿಸಿದರು. ಶುಭಂ ಅವರು 22 ಬಾಲ್ಗಳಲ್ಲಿ 2 4 3 ಸಿಕ್ಸರ್ಗಳ ಸಹಿತ 37 ರನ್ಗಳ ಇನ್ನಿಂಗ್ಸ್ ಆಡಿದರು. ಇನ್ನು ಮೊಹಮ್ಮದ್ ಮೊಯಿನ್ 8 ರನ್ ಗಳಿಸಿದರೆ ಶಾಲ್ವೈಕ್ ಅಜಯ್ 2 ರನ್ ಗಳಿಸಿದರು. ಭಾರತದ ಪರ ಮೊಹಮ್ಮದ್ ಸಿರಾಜ್ 29 ರನ್ ಗಳಿಗೆ 3 ವಿಕೆಟ್ ತೆಗೆದ್ರೆ ಅಕ್ಷರ್ ಪಟೇಲ್ 24 ರನ್ ಕೊಟ್ಟು 2 ವಿಕೆಟ್ ಆದ್ರೆ ತೆಗೆದ್ರು. ಇನ್ನು ಹರ್ಷದೀಪ್ ಸಿಂಗ್ 18 ರನ್ ಕೊಟ್ಟು 2 ವಿಕೆಟ್ ತೆಗೆದ್ರೆ ವರುಣ್ ಚಕ್ರವರ್ತಿ 24 ರನ್ ಕೊಟ್ಟು 1 ವಿಕೆಟ್ ಪಡೆದು ಮಿಂಚಿದರು. ಇನ್ನು ಕೈ ಕೊಟ್ಟ ಭಾರತದ ಬ್ಯಾಟರ್ಸ್. ಹೌದು ಸ್ನೇಹಿತರೆ, ಇದಕ್ಕೂ ಮುನ್ನ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಇಳಿದಿದ್ದಂತ ಭಾರತ ತಂಡ ಪವರ್ ಪ್ಲೇ ನಲ್ಲೇ 4 ವಿಕೆಟ್ ಕಳೆದುಕೊಂಡಿತ್ತು. ಎರಡನೇ ಓವರ್ ನಲ್ಲಿ ಅಭಿಷೇಕ್ ಶರ್ಮಾ 0ಗೆ ವಿಕೆಟ್ ಕಳೆದುಕೊಂಡಿದ್ದರು. ಆನಂತರ 6ನೇ ಓವರ್ ನಲ್ಲಿ ಇಶಾನ್ ಕಿಶನ್ 16 ಬಾಲ್ಗಳಲ್ಲಿ 2 4 1 ಸಿಕ್ಸರ್ ಸಹಿತ 20 ರನ್ ಆಡಿ ಔಟ್ ಆದ್ರೆ ತಿಲಕ್ ವರ್ಮಾ 16 ಬಾಲ್ಗಳಲ್ಲಿ 3 4 ಮತ್ತು 1 ಸಿಕ್ಸರ್ ಸಹಿತ 24 ರನ್ ಆಡಿ ಔಟ್ ಆದ್ರು. ಶಿವಮ್ ದುಬೆ 0ಕ್ಕೆ ಔಟ್ ಆದ್ರೆ ಮತ್ತು ಶಾಡ್ಲಿ ವ್ಯಾನ್ ಅವರು ಬೌಲಿಂಗ್ ನಲ್ಲಿ ಔಟ್ ಆದ್ರೆ ಅಂತಾನೆ ಹೇಳ್ಬೋದು. ಇಲ್ಲಿ ಒಂದೇನಪ್ಪಾ ಅಂತಂದ್ರೆ ನಾಯಕ ಸೂರ್ಯಕುಮಾರ್ ಯಾದವ್ ಬೆಂಕಿ ಬ್ಯಾಟಿಂಗ್ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರ, ರಿಂಕು ಸಿಂಗ್ ಆನಂತರ ಬಂದ ರಿಂಕು ಕೂಡ ಹಾರ್ದಿಕ್ ಪಾಂಡ್ಯ ಕೂಡ ವಿಫಲರಾದರು. ಇನ್ನು ಒಂದು ಕಡೆ ವಿಕೆಟ್ ಬೀಳ್ತಾ ಇದ್ದರೂ ಏಕಾಂಗಿಯಾಗಿ ಹೋರಾಡಿ 161 ರನ್ಗಳ ಸವಾಲಿನ ಮೊತ್ತ ದಾಖಲಿಸಲು ನೆರವಾದರು. ಸೂರ್ಯಕುಮಾರ್ ಯಾದವ್ 49 ಬಾಲ್ಗಳಲ್ಲಿ 10 4 ಮತ್ತು 4 ಸಿಕ್ಸರ್ಗಳ ಸಹಿತ ಅಜಯ್ 84 ರನ್ ಆದ್ರೆ ಗಳಿಸಿದರು. ಹೌದು ಸ್ನೇಹಿತರೆ,
ಈ ಪಂದ್ಯದಲ್ಲಿ ಏನಾದ್ರು ಸೂರ್ಯಕುಮಾರ್ ಯಾದವ್ ಒಬ್ಬರೇ ಏನಾದ್ರು ಫೇಲ್ ಆಗಿದ್ರು ಅಂತಂದ್ರೆ ನಮ್ಮ ಭಾರತದ ಗತಿ ಅಹೋಗತಿ ಆಗಿತ್ತು ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಪ್ರತಿಯೊಬ್ಬ ಬ್ಯಾಟರ್ ಕೂಡ ಈ ಪಂದ್ಯದಲ್ಲಿ ಆದ್ರೆ ಕೈ ಕೊಡ್ತಾರೆ. ಹೌದು, ನಮ್ಮ ಬ್ಯಾಟಿಂಗ್ ಸ್ಟ್ರೆಂತ್ ತುಂಬಾನೇ ಸ್ಟ್ರಾಂಗ್ ಆಗಿದೆ ಮತ್ತು 8 ಬ್ಯಾಟರ್ಸ್ ಆದ್ರೆ ಇಟ್ಕೊಂಡಿದ್ದಾರೆ ನಮ್ಮ ಭಾರತ ತಂಡ ಈ ಬಾರಿ ವರ್ಲ್ಡ್ ಕಪ್ ಸ್ಕ್ವಾಡ್ ಅಲ್ಲಿ. ಆ ಕಾರಣದಿಂದಾಗಿ ಈ ತರ ಉತ್ತಮ ಪ್ರದರ್ಶನ ಕೊಡಲು ಸಾಧ್ಯ. ಹೌದು, ಒಬ್ಬ ಪ್ಲೇಯರ್ ಆಡ್ಲಿಲ್ಲ ಅಂತಂದ್ರೆ ಇನ್ನೊಬ್ಬ ಪ್ಲೇಯರ್ ಮೇಲೆ ಭರವಸೆ ಇಡ್ಲೇಬೇಕು. ಆ ತರ ಟೀಮ್ ಆದ್ರೆ ಇದೆ ನಮ್ಮ ಭಾರತ ತಂಡ. ಇವತ್ತಿನ ಪಂದ್ಯದಲ್ಲಿ ಎಲ್ಲ ಆಟಗಾರರು ಕೂಡ ಕೈ ಕೊಟ್ರು. ಆದ್ರೂ ಕೂಡ ಸೂರ್ಯಕುಮಾರ್ ಯಾದವ್ ನಮ್ಮ ಭಾರತದ ಕೈಯ ಮೇಲೆತ್ತಿ ನಾನು ಇದ್ದೀನಿ ಅಂತ ಆಡಿ ತೋರಿಸಿದಾರೆ ಅಂತಾನೆ ಹೇಳ್ಬೋದು ನಾಯಕ ಸೂರ್ಯಕುಮಾರ್ ಯಾದವ್. ಹೌದು ಸ್ನೇಹಿತರೆ, ಇಶಾನ್ ಕಿಶನ್ 20 ರನ್ಗೆ ಔಟ್ ಆದ್ರೆ, ಅಭಿಷೇಕ್ ಶರ್ಮಾ 0 ರನ್ಗೆ ಔಟ್ ಆದ್ರೆ, ತಿಲಕ್ ವರ್ಮಾ 25 ರನ್ ಆಡಿ ಔಟ್ ಆದ್ರು. ಶಿವಮ್ ದುಬೆ 0 ರನ್, ರಿಂಕು ಸಿಂಗ್ 6 ರನ್, ಹಾರ್ದಿಕ್ ಪಾಂಡ್ಯ 5 ರನ್, ಅಕ್ಷರ್ ಪಟೇಲ್ 14 ರನ್ ಮತ್ತು ಹರ್ಷದೀಪ್ 4 ರನ್. ಇವರೆಲ್ಲ ಈ ತರ ಔಟ್ ಆದ್ರೂ ಕೂಡ ನಾಯಕ ಸೂರ್ಯಕುಮಾರ್ ಯಾದವ್ ಮಾತ್ರ 171ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆಡಿದರು. ಕೇವಲ 49 ಬಾಲ್ಗಳಲ್ಲಿ 10 4 4 ಸಿಕ್ಸರ್ಗಳ ಸಹಿತ 84 ರನ್ ಗಳಿಸಿ ಮಿಂಚಿದರು. ಇನ್ನು ಇವರ ಬ್ಯಾಟಿಂಗ್ ನೋಡಿ ಇಡೀ ಕ್ರಿಕೆಟ್ ಜಗತ್ತೇ ದಂಗಾಗಿತ್ತು ಮತ್ತು ಇಡೀ ಕೋಟ್ಯಾಂತರ ಜನನೇ ಸಲ್ಯೂಟ್ ಮಾಡಿದ್ರ ಅಂತ ಹೇಳ್ಬೋದು ಈ ದಿನ. ಯಾಕಂದ್ರೆ ಮೊದಲನೇ T20 ವಿಶ್ವಕಪ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಸೋಲಿನ ಸುಳಿಯಲ್ಲಿ ಆದ್ರೆ ಸಿಕ್ಕಿತ್ತು. ಅಲ್ಲಿಂದ ಪಾರು ಮಾಡ್ತಾರೆ ನಮ್ಮ ನಾಯಕ ಸೂರ್ಯಕುಮಾರ್ ಯಾದವ್. ಈ ತರ ಬ್ಯಾಟಿಂಗ್ ನಾಯಕನಿಂದ ಬರುತ್ತೆ ಅಂತಂದ್ರೆ ಪ್ರತಿಯೊಬ್ಬ ಆಟಗಾರನು ಕೂಡ ಎದ್ದು ನಿಂತು ಆಡುತ್ತಾನೆ ಮತ್ತು ಪ್ರತಿಯೊಬ್ಬ ಆಟಗಾರನಲ್ಲಿ ಆಡುವಂತ ಹುಮ್ಮಸ್ಸು ಮತ್ತು ಎನರ್ಜಿ ಬಂದೇ ಬರುತ್ತೆ. ಆ ಕಾರಣದಿಂದಾಗಿ ಮುಂದಿನ ಪಂದ್ಯಗಳಲ್ಲಿ ನಮ್ಮ ಟೀಮ್ ಇಂಡಿಯಾ ತುಂಬಾನೇ ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಮಾಡುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ. ಇನ್ನು ನಿಮ್ಮ ಪ್ರಕಾರ ನಮ್ಮ ಭಾರತದ ಬಗ್ಗೆ ಒಂದೆರಡು ಮಾತು ಹೇಳ್ಬೇಕಂತಂದ್ರೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಬೌಲಿಂಗ್ ಬಗ್ಗೆನೂ ಕೂಡ ಸ್ವಲ್ಪ ಮಾತಾಡೋದಾಯ್ತು ಅಂತಂದ್ರೆ ಇವತ್ತಿನ ದಿನ ಬೌಲಿಂಗ್ ನಲ್ಲಿ ಬೂಮ್ರಾ ಇರಲಿಲ್ಲ. ಆದ್ರೂ ಕೂಡ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಬೆಂಕಿ ಬೌಲಿಂಗ್ ಪ್ರದರ್ಶನ ಆದ್ರೆ ಕೊಟ್ಟಿದೆ. ಇನ್ನು ಕೆಲವೇ ದಿನಗಳ ಹಿಂದೆ ರಣಜಿ ಆಡ್ತಿದ್ದಂತ ಮೊಹಮ್ಮದ್ ಸಿರಾಜ್ ಬಂದ್ಬಿಟ್ಟು ಇವತ್ತಿನ ಪಂದ್ಯದಲ್ಲಿ 4 ಓವರ್ಗಳಲ್ಲಿ 29 ರನ್ ಕೊಟ್ಟು 3 ವಿಕೆಟ್ ಆದ್ರೆ ತೆಗಿತಾರೆ. ಅದು 7.25ರ ಎಕಾನಮಿಯಲ್ಲಿ ಮತ್ತು ಸಿರಾಜ್ ಅವರು ಪವರ್ ಪ್ಲೇ ನಲ್ಲಿ ಬೆಂಕಿ ಬೌಲಿಂಗ್ ಆದ್ರೆ ಮಾಡ್ತಾರೆ. ಇನ್ನು ಇವರಿಗೆ ಸಾಥ್ ನೀಡಿದಂತ ಹರ್ಷದೀಪ್ ಸಿಂಗ್ ಕೂಡ 2 ವಿಕೆಟ್ ಆದ್ರೆ ತೆಗಿತಾರೆ. ಇನ್ನು ವರುಣ್ ಚಕ್ರವರ್ತಿ, ಅಕ್ಷರ್ ಪಟೇಲ್ ಅವರು ಬೆಂಕಿ ಬೌಲಿಂಗ್ ಮಾಡಿದ್ರ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಈ ಬಾರಿಯ T20 ವಿಶ್ವಕಪ್ ನಲ್ಲಿ ನಮ್ಮ ಟೀಮ್ ಇಂಡಿಯಾದ ಕಾಂಬಿನೇಷನ್ ಅಂತೂ ಸೈಕ್ ಆಗೇ ಇದೆ. ಇನ್ನು ನಮ್ಮ ಟೀಮ್ ಇಂಡಿಯಾದ ಬಗ್ಗೆ ಗೆಲುವಿನ ಬಗ್ಗೆ ಒಂದೆರಡು ಅನಿಸಿಕೆಯನ್ನ ತಿಳಿಸೋದು ಮರಿಬೇಡಿ.